ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ YCT All in One. Let us discuss about 5th Standard English, Unit 1, Prose, Love for Animals. Warm-up activity. Task A. Fill in the boxes with letters so that you get the names of animals one has been done for you. ವಾರ್ಮ್-ಅಪ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದರಲ್ಲಿ ಟಾಸ್ಕ್ ಈ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಅನಿಮಲ್ಸ್ ನೇಮ್ನ ಫಿಲ್ ಮಾಡಬೇಕು. 1 ಅವರ್ ನಮಗೋಸ್ಕರ ಕೊಟ್ಟಿದ್ದಾರೆ. 1 ಅವರ್ ಕೊಟ್ಟಿರೋದು ಮಂಕಿ ಅಂತ. ಇಲ್ಲಿ ಫಸ್ಟ್ ಒನ್ನು OX ಆಕ್ಸ್, COW ಕೌ, GOAT ಗೋಟ್, ಇಲ್ಲಿ DOGS ಡಾಗ್ಸ್ ಕೂಡ ಹಾಕ್ಬೋದು. HORSE ಹಾರ್ಸ್, MONKEY ಮಂಕಿ, ಇದು ಅವರೇ ಕೊಟ್ಟಿರೋದು. GORILLA ಗೋರಿಲ್ಲಾ, KANGAROO ಕಾಂಗರೂ, CROCODILE ಕ್ರೊಕೊಡೈಲ್. ಈ ಥರ ನಾವು ಈ ಎಂಟಿ ಬಾಕ್ಸಲ್ಲಿ ಫಿಲ್ ಮಾಡಬೇಕು ಅನಿಮಲ್ಸ್ ನೇಮ್. ನೆಕ್ಸ್ಟ್ ಟಾಸ್ಕ್ ಬಿ. ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಆಫ್ಟರ್ ಯು ಡಿಸ್ಕಸ್, ರೈಟ್ ಡೌನ್ ಇನ್ ದ ಸ್ಪೇಸ್ provided the names of the animals and how they are useful to us. ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಈ ಬಾಕ್ಸಲ್ಲಿ ಮೇಲ್ಗಡೆ ಫಿಲ್ ಮಾಡಿರೋ ಅನಿಮಲ್ಸ್ ನಮ್ಗೆ ಹೇಗೆ ಹೆಲ್ಪ್ ಆಗಿದೆ ಅಂತ ಅಂದ್ಬಿಟ್ಟು ಫಿಲಪ್ ಮಾಡಿ ಅಂತ ಹೇಳಿದ್ದಾರೆ. ನಾನೊಂದು ಸ್ವಲ್ಪ ಎಕ್ಸಾಂಪಲಲ್ಲಿ ತೋರಿಸಿದ್ದೀನಿ ನಿಮಗೆ. ಅನಿಮಲ್ಸು ಹೌ ಇಸ್ ಇಟ್ ಯೂಸ್ಫುಲ್ ಟು ಅಸ್, ನಮ್ಗೆ ಹೇಗೆ ಯೂಸ್ಫುಲ್ ಆಗಿದೆ ಅಂತ. ಆಕ್ಸ್ ಅಂದರೆ ಎತ್ತುಗಳು. ಪ್ಲಫ್ ದ ಫೀಲ್ಡ್ ಅಂದರೆ ಹೊಲನ ಉಳೋಕ್ಕೆ ಹೆಲ್ಪ್ ಮಾಡ್ತವೆ ಅಂತ. ಕೌ ಗಿವ್ಸ್ ಅಸ್ ಮಿಲ್ಕ್, ನಮಗೆ ಹಾಲು ಕೊಡ್ತವೆ. ಕೌ ಅಂದರೆ ಹಸುಗಳು. ಡಾಗ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, GOAT ಗೋಟ್ ಬದಲು ನೀವು DOGS ಡಾಗ್ಸ್ ಕೂಡ ಹಾಕಬೋದು, ಗೋಟ್ ಕೂಡ ಹಾಕಬೋದು. ಡಾಗ್ಸ್ ಸರ್ವ್ ಆ್ಯಸ್ ಸೋರ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಸಪೋರ್ಟ್, ಅಂದರೆ ನಮಗೆ ಅದು ಕಂಫರ್ಟ್ ಆ್ಯಂಡ್ ಸಪೋರ್ಟ್ ಆಗಿರುತ್ತೆ ಡಾಗ್ಸ್ ಅಂತ. ಹಾರ್ಸ್ ಯೂಸ್ಡ್ ಫಾರ್ ರೈಡಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ರೈಡ್ ಮಾಡೋಕ್ಕೆ ಮತ್ತು ಟ್ರಾನ್ಸ್ಪೋರ್ಟ್ಗೆ ಹಾರ್ಸ್ನ ಯೂಸ್ ಮಾಡ್ಕೋತೀವಿ ಅಂತ. ನೆಕ್ಸ್ಟ್ ಈಗ ಪ್ರಾಸ್ ಅಂದರೆ ಗದ್ಯ ಅಂತ. ಈಗ ಸ್ಟಾರ್ಟ್ ಮಾಡೋಣ. ಲವ್ ಫಾರ್ ಅನಿಮಲ್ಸ್. ದ ಸ್ಕೂಲ್ ಬೆಲ್ ರಿಂಗ್ಸ್, ಇಟ್ ಈಸ್ 4:15 in the evening. Lucy and Nitin are returning home from school. ಸ್ಕೂಲ್ ಬೆಲ್ ರಿಂಗ್ ಆಯಿತು, ಅದು 4:15 ಸಂಜೆ. ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಲೂಸಿ ಮತ್ತು ನಿತಿನ್ ಮನೆಗೆ ವಾಪಸ್ ಆಗ್ತಾ ಇದ್ರು ಸ್ಕೂಲಿಂದ. ದೆ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ಒಬ್ಬ ವ್ಯಕ್ತಿನ ನೋಡ್ತಾರೆ, ಅವರ ಪೆಟ್ ಡಾಗ್ ಜೊತೆ ವಾಕ್ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿ ತನ್ನ ಡಾಗ್ ಜೊತೆ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನು ಲೂಸಿ ಮತ್ತು ನಿತಿನ್ ನೋಡ್ತಾರೆ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಅವ್ರಿಗೆ ನಿತಿನ್ ಲೂಸಿಗೆ ಹೇಗೆ ಕಾಣಿಸ್ತಿತ್ತು ಅಂದರೆ, ಆ ಡಾಗು ಆ ವ್ಯಕ್ತಿಗೇನೋ ಆನ್ಸರ್ ಮಾಡ್ತಿದ್ದೆ ಬೈ ಬಾರ್ಕಿಂಗ್. ಬಾರ್ಕಿಂಗ್ ಮೀನ್ಸ್ ಬೊಗಳೋದು ಮುಖಾಂತರ ಏನೋ ಆನ್ಸರ್ ಮಾಡ್ತಿದೆ ಅಂತ ಕಾಣಿಸ್ತಾ ಇತ್ತು. ವಾಚಿಂಗ್ ದಿಸ್, ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಇದನ್ನು ನೋಡ್ತಾ ಲೂಸಿಗೆ ನೆನಪಾಗ್ತು ರಮಣ ಮಹರ್ಷಿ. ನೋಡಿ, ಇಲ್ಲಿಯೇ ಪಿಕ್ಚರ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಅವ್ರ ಪೆಟ್ ಡಾಗ್ ಜೊತೆ ಮಾತಾಡ್ಕೊಂಡು ಏನೋ ಹೇಳ್ತಾ ಇದ್ದಾರೆ, ಇದು ಏನೋ ಆನ್ಸರ್ ಮಾಡ್ತಿದೆ ಅಂತ. ಲೂಸಿ ನಿತಿನ್ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೂಸಿ. ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ. ಲೂಸಿ ಕೇಳ್ತಾಳೆ, ನೀನು ಗೊತ್ತಾ ಏನಾದರೂ ಭಗವಾನ್ ರಮಣ ಮಹರ್ಷಿ ಬಗ್ಗೆ ಅಂತ. ನಿತಿನ್, ನೋ ಐ ಡೋಂಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್. ಇಲ್ಲ, ನನಗೆ ಗೊತ್ತಿಲ್ಲ, ಏನು ಸ್ಪೆಷಲ್ ಅವ್ರದ್ದು. ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿಯವರು ಅನಿಮಲ್ಸ್ ಮತ್ತು ಬರ್ಡ್ಸ್ನ ತುಂಬ ಪ್ರೀತಿಸ್ತಾ ಇದ್ರು. ನಿತಿನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ. ನೀನು ಅವ್ರ ಬಗ್ಗೆ ಇನ್ನೂ ಜಾಸ್ತಿ ನಂಗೆ ಹೇಳ್ತೀಯಾ. ಲೂಸಿ, ಲಿಸನ್ ಕೇಳು. ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. He spoke to them just he would speak with people. ಕೇಳೋ, ಅನಿಮಲ್ಸು ಕೂಡ ಅವ್ರ ಬಗ್ಗೆ ತುಂಬ ಆಕರ್ಷಕರಾಗಿದ್ದರು. ಮತ್ತು ಅವರು
ಮನುಷ್ಯರ ಜೊತೆ ಪೀಪಲ್ ಜೊತೆ ಹೇಗೆ ಮಾತಾಡ್ತಿದ್ರೋ ಹಾಗೆ ಅನಿಮಲ್ಸ್ ಬರ್ಡ್ಸ್ ಜೊತೆನೂ ಕೂಡ ಮಾತಾಡ್ತಾ ಇದ್ರು ಅಂತ ಲೂಸಿ ಹೇಳ್ತಾರೆ. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? ಇದರ ಅರ್ಥ ನಾವು ಜಸ್ಟ್ ಇವಾಗ ತಾನೇ ಡಾಗ್ ಜೊತೆ ಮಾತಾಡ್ತಿದ್ರಲ್ಲ ಹಾಗ? ಲೂಸಿ, ಎಸ್, he called the dogs boys. He used to say, are the boys eating their food? ಲೂಸಿ ಹೇಳ್ತಾಳೆ, ಹೌದು, ಅವರು ಡಾಗ್ಸ್ನ ಬಾಯ್ಸ್ ಅಂತ ಕರಿತಿದ್ರು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್? ಹುಡುಗರೆಲ್ಲ ಊಟ ತಿಂದ್ರ ಅಂತ ಕೇಳ್ತಾ ಇದ್ರು. ನಿತಿನ್, ರಿಯಲಿ? ಹೌದಾ, ನಿಜವಾಗ್ಲೂನಾ? ಲೂಸಿ, ಎಸ್, ಹೌದು. ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕೌ ಲಕ್ಷ್ಮಿ. ಮತ್ತು ಅವ್ರ ಹಸುನ ಅವರು ಲಕ್ಷ್ಮಿ ಅಂತ ಕರಿತಾ ಇದ್ರು. ಹಿ ಯೂಸ್ ಟು ಸೇ, ಅವ್ರು ಹೇಳ್ತಾ ಇದ್ರು, ಗಿವ್ ಲಕ್ಷ್ಮಿ ಸಮ್ ರೈಸ್, ಲಕ್ಷ್ಮಿಗೆ ಸ್ವಲ್ಪ ರೈಸ್ ಕೊಡಿ ಅಂತ ಹೇಳ್ತಾ ಇದ್ರು. ನಿತಿನ್, ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಅನಿಮಲ್ಸ್? ಅವ್ರು ಈ ಅನಿಮಲ್ಸ್ ಎಲ್ಲ ಎಲ್ಲಿಟ್ಟಿದ್ರು? ಲೂಸಿ, ದೀಸ್ ಅನಿಮಲ್ಸ್ ಲೈವ್ಡ್ ಇನ್ ಹಿಸ್ ಆಶ್ರಮ್. ಈ ಅನಿಮಲ್ಸ್ ಎಲ್ಲ ಅವರ ಆಶ್ರಮದಲ್ಲಿ ವಾಸಿಸ್ತಾ ಇದ್ವು. ಹಿ ಆಲ್ವೇಸ್ ಫೆಡ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಅವ್ರು ಯಾವಾಗಲೂ ಫೆಡ್ ಅಂತಂದರೆ ಫೀಡಿಂಗ್ಗೆ ಫೆಡ್, ಅವರು ಯಾವಾಗಲೂ ಅನಿಮಲ್ಸ್ ಮತ್ತು ಬರ್ಡ್ಸ್ಗೆ ಫಸ್ಟು ಫೀಡ್ ಮಾಡ್ತಾಯಿದ್ರು. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್. ಅವರು ಯಾವಾಗ ತಿಂತಾಯಿದ್ರು ಅಂದರೆ ಆಫ್ಟರ್ ಫೀಡಿಂಗ್ ದೆಮ್, ಅಂದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಊಟ ಹಾಕಿದ ನಂತರನೇ ರಮಣ ಮಹರ್ಷಿ ತಿಂತಾಯಿದ್ರು. ನಿತಿನ್, ಈವನ್ ಬರ್ಡ್ಸ್, ಪಕ್ಷಿಗಳಿಗೂ ಕೂಡ? ಲೂಸಿ, ಎಸ್, ಹೌದು. ರಮಣ ಮಹರ್ಷಿ ಕಾಲ್ಡ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ಹೌದು, ರಮಣ ಮಹರ್ಷಿ ಪೀಕಾಕ್ಸ್ನ ಹೇಗೆ ಹೇಗೆ ಕರಿತಾ ಇದ್ರು ಅಂತಂದರೆ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ಕ್ರೈಸ್ ಅಂದರೆ ಅವ್ರದ್ದು ಶಬ್ದ, ಇಲ್ಲಿ ಅಳೋದು ಅಂತ ಬರಲ್ಲ, ಅವರು ಹೇಗೆ ಈಗ ಬಾರ್ಕಿಂಗ್ ಅಂತ ಕೇಳಿದ್ವಲ್ಲ, ಟೈಪ್ ಆಫ್ ಕ್ರೈಸ್. ಈಗ ಬೆಕ್ಕದು ಕ್ರೈಸ್ ಏನಂದರೆ ಮಿಯಾಸ್, ಹಾಗೆ ಪೀಕಾಕ್ದು ಅವ್ರದ್ದು ಕ್ರೈಸ್ ಅಂತಂದರೆ ಅವರ ಶಬ್ದ, ಅವ್ರು ಹೇಗೆ ಪೀಕಾಕ್ ಹೇಗೆ ಶಬ್ದ ಮಾಡ್ತಿದ್ರು ಆ ಶಬ್ದದಿಂದನೇ ಕರಿತಾ ಇದ್ರು. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್, ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ಆಮೇಲೆ ಅವ್ರು ಏನು ಮಾಡ್ತಿದ್ರು ಅಂದರೆ ಆ ಪಕ್ಷಿಗಳಿಗೆ ಕೈಯಲ್ಲಿ ಪೀನಟ್ಸು, ರೈಸು ಆ್ಯಂಡ್ ಮ್ಯಾಂಗೋಸ್ನ ಹ್ಯಾಂಡ್ಸಲ್ಲಿ ಹಿಡ್ಕೊತಾ ಇದ್ರು. ಆಗ ಪಿಕಾಕ್ಸ್ಗಳು, ಬರ್ಡ್ಸ್ಗಳು ಬಂದು ತಿಂತಾ ಇದ್ವು ಅಂತ ಹೇಳ್ತಾರೆ. ನಿತಿನ್, ದಟ್ಸ್ ಇಂಟ್ರೆಸ್ಟಿಂಗ್, ತುಂಬ ಆಸಕ್ತಿಯಾಗಿದೆ. ಲೂಸಿ, ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಅನಿಮಲ್ಸ್? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲೂಸಿ, ನೀನು ದಯವಿಟ್ಟು ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಸ್ವಲ್ಪ ಸ್ಟೋರೀಸ್ನ ಹೇಳ್ತೀಯಾ ಅಂತ ನಿತಿನ್ ಕೇಳ್ತಾನೆ. ಲೂಸಿ, ಎಸ್, ಹೌದು, ಲಿಸನ್, ಕೇಳು. ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಎ ಹಿಲ್ ಸೈಡ್. ಒಂದಿನ ಮಹರ್ಷಿ ಹಿಲ್ ಸೈಡ್ ಅಂತಂದರೆ ಬೆಟ್ಟಗಳಲ್ಲಿ ಕೂತಿದ್ರು, ಬೆಟ್ಟದ ಅಕ್ಕಪಕ್ಕದಲ್ಲಿ ಕೂತಿದ್ರು. ಅ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಒಂದು ಹಾವು ಕ್ರೌಲ್ಡ್ ಅಂದರೆ ತೆವಳು, ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್, ಅವ್ರ ತೊಡೆ ಮೇಲೆ ತೆವಳ್ಕೊಂಡು ಹರ್ಕೊಂಡು ಹೋಗ್ತು. ಹಿ ಡಿಡಂಟ್ ಮೂವ್ ನಾರ್ ಶೋ ಎನಿ ಫಿಯರ್. ಅವರು ಅಲುಗಾಡೋನು ಇಲ್ಲ ಹಾಗೂ ಎನಿ ಫಿಯರ್, ಭಯನೂ ತೋರಿಸ್ನಿಲ್ಲ. ಲೇಟರ್ someone asked him what he felt like when the snake crawled over his legs. ಸ್ವಲ್ಪ ಹೊತ್ತಾದಮೇಲೆ ಕೇಳ್ತಾರೆ, ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಅಂದರೆ ಯಾರೋ ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬರು ವ್ಯಕ್ತಿ ಕೇಳ್ತಾರೆ, ನಿಮ್ಗೆ ಹೇಗೆ ಫೀಲ್ ಆಯಿತು ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್? ಅವ್ರಿಗೆ ಹೇಗೆ ಫೀಲ್ ಆಯಿತು ಹಾವು ಅವ್ರ ತೊಡೆ ಮೇಲೆ ಹರ್ಕೊಂಡು ಹೋದಾಗ, ತೆವಳ್ಕೊಂಡು ಹೋದಾಗ ಅಂತ. ಹಿ ರಿಪ್ಲೈಡ್, ಕೂಲ್ ಆ್ಯಂಡ್ ಸಾಫ್ಟ್. ಅವ್ರು ರಿಪ್ಲೈ ಮಾಡ್ತಾರೆ, ಕೂಲ್ ಆ್ಯಂಡ್ ಸಾಫ್ಟ್, ಅದು ಕೂಲ್ ತಣ್ಣಗೆ ಮತ್ತು ಸಾಫ್ಟ್ ಮೃದುವಾಗಿ ಅನ್ನಿಸ್ತು ನನಗೆ ಅಂತ ರಮಣ ಮಹರ್ಷಿ ಹೇಳ್ತಾರೆ. ನೋಡಿ ಮಕ್ಕಳ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ರಮಣ ಮಹರ್ಷಿಗಳು ಧ್ಯಾನ ಮಾಡಕ್ಕೆ ಕೂತಿದ್ದಾಗ ಹಾವು ಇಲ್ಲಿ ಕ್ರೌಲ್ಡ್ ಅಂದರೆ ಹರ್ಕೊಂಡು ಹೋಗ್ತಾ ಇದೆ ಅವ್ರ ತೊಡೆ ಮೇಲೆ. ನೆಕ್ಸ್ಟ್, ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ಓ ದೇವ್ರೆ, ನನಗೇನಾದರೂ ಆ ಥರ ಆಗಿದ್ರೆ ಕ್ರೈಡ್ ಆ್ಯಂಡ್ ರನ್ ಅವೇ, ಹೊತ್ಕೊಂಡು ಓಡೋಗ್ತಾ ಇದ್ದೆ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ್? ಯಾರಾದರೂ ಸ್ನೇಕ್ನ ಕೊಂದ್ರ
ಆಶ್ರಮದಲ್ಲಿ ಲೂಸಿ. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್. ರಮಣ ಮಹರ್ಷಿಯವರು ನೆವರ್ ಅಲೌಡ್, ಯಾವಾಗಲೂ ಕೂಡ ನೆವರ್, ಯಾವತ್ತೂ ಕೂಡ ಅಲೌ ಮಾಡಲ್ಲ, ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್. ಆಶ್ರಮದಲ್ಲಿ ಹಾವಿನ ಸಾಯಿಸೋಕ್ಕೆ ಯಾವತ್ತೂ ಅಲೌ ಮಾಡಲ್ಲ, ನೆವರ್. ಹಿ ಸೆಡ್, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ನೋಡಿ, ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿದ್ದಾರೆ. ಹಿ ಸೆಡ್, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಅಂದರೆ ಅವ್ರು ಹೇಳ್ತಾರೆ, ನಾವು ಅವರು ವಾಸಿಸ್ತಿರೋ ಸ್ಥಳಕ್ಕೆ ಬಂದಿದ್ದೀವಿ, ಅವ್ರ ಮನೆಗೆ ಬಂದಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್, ನಮ್ಗೆ ಯಾವುದೇ ಹಕ್ಕಿಲ್ಲ ಅವ್ರಿಗೆ ತೊಂದರೆ ಕೊಡೋಕ್ಕೆ. ದೆ ಡು ನಾಟ್ ಟ್ರಬಲ್ ಅಸ್, ಅವರು ಕೂಡ ನಮಗೆ ತೊಂದರೆ ಕೊಡಲ್ಲ. ಹೋ, ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ಲೂಸಿ ಅಷ್ಟು ಹೇಳ್ತಾಳೆ. ಆಮೇಲೆ ಓ, ವಿ ಆರ್ ನಿಯರಿಂಗ್ ಅವರ್ ಹೌಸ್ ಅಂದರೆ ನಾವು ನಮ್ಮ ಮನೆ ಹತ್ತಿರ ಇದ್ದೀವಿ. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ, ನಾನು ನೆಕ್ಸ್ಟ್ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ ಲೂಸಿ. ನಿತಿನ್, ಎಸ್ ಥ್ಯಾಂಕ್ಸ್ ಅ ಲಾಟ್, ಹೌದು ತುಂಬ ಧನ್ಯವಾದಗಳು. ಹೂ ಟೋಲ್ಡ್ ಯು ಆಲ್ ದಿ ಸ್ಟೋರೀಸ್, ನಿನಗೆ ಈ ಸ್ಟೋರೀಸ್ನೆಲ್ಲ ಯಾರು ಹೇಳ್ತಾರೆ? ಲೂಸಿ, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ಸ್ ಆಫ್ ಸ್ಟೋರಿ. ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರಿ ಅಂದರೆ ನಮ್ಮ ಅಜ್ಜಿ, ಗ್ರ್ಯಾಂಡ್ ಮದರ್ ಅಜ್ಜಿ ತುಂಬ ಸ್ಟೋರಿಗಳನ್ನ ತಿಳ್ಕೊಂಡಿದ್ದಾರೆ. ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ, ಅವರು ನಮಗೆ ಯಾವಾಗಲೂ ದಿನಾಲೂ ಸ್ಟೋರೀಸ್ನ ಹೇಳ್ತಾರೆ. ಎವ್ರಿ ಡೇ, ದಿನಾಲೂ ಸ್ಟೋರೀಸ್ನ ಹೇಳ್ತಾರೆ. ಬಾಯ್. ನಿತಿನ್, ದಟ್ಸ್ ವಂಡರ್ಫುಲ್, ಟೆಲ್ ಮಿ ಮೋರ್ ಟುಮಾರೋ. ಓ, ತುಂಬ ಅದ್ಭುತ. ಟೆಲ್ ಮಿ ಮೋರ್ ಟುಮಾರೋ, ನಾಳೆ ಇನ್ನೂ ಜಾಸ್ತಿ ಹೇಳು. ಸಿ ಯು, ಬಾಯ್ ಅಂತ ನಿತಿನ್ ಹೇಳ್ತಾರೆ. ನೆಕ್ಸ್ಟ್, ವರ್ಡ್ಸ್ ಟು ನೋ, ನಮಗೆ ಪದಗಳ ಗೊತ್ತಾಗುವಿಕೆ. ಅಟ್ರಾಕ್ಟೆಡ್, ಅ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ. ಅಟ್ರಾಕ್ಟೆಡ್ ಮೀನ್ಸ್ ಅ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ ಅಂತಂದರೆ ಯಾರಾದ್ರೂ ಆಕರ್ಷಣೆಗೊಳಗಾಗೋದು ಅಂತಾರಲ್ಲ, ಅದು ಆಕರ್ಷಣೆ ಅಂತ ಅರ್ಥ. ಆಶ್ರಮ್, ಅ ಪ್ಲೇಸ್ ವೇರ್ ಹರ್ಮಿಟ್ಸ್ ಲಿವ್. ಅ ಪ್ಲೇಸ್ ವೇರ್ ಹರ್ಮಿಟ್ಸ್ ಲಿವ್ ಅಂದರೆ ಸನ್ಯಾಸಿಗಳು, ಹರ್ಮಿಟ್ಸ್ ಅಂದರೆ ಸನ್ಯಾಸಿಗಳು ವಾಸ ಮಾಡೋ ಸ್ಥಳನ ಏನು ಕರಿತೀವಿ? ಆಶ್ರಮ್. ಕ್ರೈಸ್, ಹಿಯರ್ ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್. ಕ್ರೈಸ್ ಅಂತ ಅವಾಗಲೇ ಹೇಳ್ದೆ ಮಕ್ಕಳೇ, ಕ್ರೈಸ್ ಅಂತಂದರೆ ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್. ಬರ್ಡ್ಸ್ ಮತ್ತು ಅನಿಮಲ್ಸ್ ಸೌಂಡ್ಸ್ನ ಕ್ರೈಸ್ ಅಂತ ಕರಿತೀವಿ. ಇಲ್ಲಿ ಇಂಟ್ರೆಸ್ಟಿಂಗ್, ಅ ಫೀಲ್ ಟು ನೋ ಮೋರ್ ಅಬೌಟ್ ಸಮಥಿಂಗ್. ಅ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್, ಏನಾದರೂ ಒಂದು ವಿಷಯದ ಬಗ್ಗೆ ಆಸಕ್ತಿ ಹೊಂದಿರೋದನ್ನು ಏನಂತ ಕರಿತೀವಿ? ಇಂಟ್ರೆಸ್ಟಿಂಗ್ ಅಂತ ಕರಿತೀವಿ. ಕ್ರಾಲ್, ಕ್ರಾಲ್ ಮೀನ್ಸ್ ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ. ಬೆಲ್ಲಿ ಮೀನ್ಸ್ ಸೊಂಟ ಅಥವಾ ಹೊಟ್ಟೆ ಮುಖಾಂತರ ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ, ಹೊಟ್ಟೆಯ ಮೇಲೆ ನಿಧಾನಕ್ಕೆ ತೆವಳ್ಕೊಂಡು ಹೋಗೋದನ್ನು ಕ್ರಾಲ್ ಅಂತ ಕರಿತೀವಿ. ಹಾಗಾದರೆ ಕ್ರಾಲ್ ಅಂದರೆ ತೆವಳು. ಟ್ರಬಲ್, ಅ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ. ಟ್ರಬಲ್ ಮೀನ್ಸ್ ಪ್ರಾಬ್ಲಮ್, ಡಿಫಿಕಲ್ಟಿ ಎರಡೂ ಆಗುತ್ತೆ. ಟ್ರಬಲ್ ಅಂದರೆ ತೊಂದರೆ, ಸಮಸ್ಯೆ. ವಂಡರ್ಫುಲ್, ಗ್ರೇಟ್, ಅದ್ಭುತ. ನೆಕ್ಸ್ಟ್, ವೊಕ್ಯಾಬ್ಯುಲರಿ. ಗಿವ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಆಪೋಸಿಟ್ ವರ್ಡ್ಸ್ನ ಹೇಳಬೇಕು. ಆಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧ ಪದಗಳನ್ನ ಕೊಡಬೇಕು. ಫಸ್ಟ್ ಒನ್ ಇಸ್ ಮೋರ್, ಲೆಸ್. ರಿಮೆಂಬರ್, ಫಾರ್ಗೆಟ್. ಆಲ್ವೇಸ್, ನೆವರ್. ಫಸ್ಟ್, ಲಾಸ್ಟ್. ಸಾಫ್ಟ್, ಹಾರ್ಡ್. ನಿಯರ್, ಫಾರ್. ಮೋರ್ ಅಂದರೆ ಜಾಸ್ತಿ, ಲೆಸ್ ಅಂದರೆ ಕಡಿಮೆ. ರಿಮೆಂಬರ್ ಅಂದರೆ ನೆನಪಿಸಿಕೊಳ್ಳುವುದು. ಫರ್ಗೆಟ್ ಅಂದರೆ ಮರ್ತು ಹೋಗೋದು. ಆಲ್ವೇಸ್, ಯಾವಾಗಲೂ. ನೆವರ್, ಯಾವತ್ತೂ ಇಲ್ಲ. ಫಸ್ಟ್, ಮೊದಲು. ಲಾಸ್ಟ್, ಕೊನೆ. ಸಾಫ್ಟ್, ಮೃದು. ಹಾರ್ಡ್, ಕಠಿಣ. ನಿಯರ್, ಹತ್ತಿರ. ಫಾರ್, ದೂರ. ನೆಕ್ಸ್ಟ್, ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ನೇಮ್ಸ್ ಇನ್ ಕಾಲಮ್ ಬಿ. ಇದು ವರ್ಡ್ಸ್ನ ಮ್ಯಾಚ್ ಮಾಡಬೇಕು ಕಾಲಮ್ ಎಗೂ ಬಿಗೂ. ಇಲ್ಲಿ ಕೊಟ್ಟಿದ್ದಾರೆ ಸೇಜ್.
ಸೇಜ್ ಯಾರಿಲ್ಲಿ? ಕಾಲಮ್ ಬಿ ಮ್ಯಾಚ್ ಮಾಡಬೇಕು. ಸೇಜ್ ರಮಣ ಮಹರ್ಷಿ, ದಟ್ ಈಸ್ 1. ಬಾಯ್ಸ್ ಅಂತ ರಮಣ ಮಹರ್ಷಿ ಯಾರು ಕರಿತಾ ಇದ್ರು? ಡಾಗ್ಸ್, ದಟ್ ಈಸ್ 2. ಕವ್ಗೆ ರಮಣ ಮಹರ್ಷಿ ಏನಂತ ಕರಿತಾ ಇದ್ರು? ಲಕ್ಷ್ಮಿ, ದಟ್ ಈಸ್ 3. ಸ್ಟೋರಿ ಟೆಲ್ಲರ್ ಯಾರಿಲ್ಲಿ? ಗ್ರ್ಯಾಂಡ್ ಮದರ್, ದಟ್ ಈಸ್ 4. ಫ್ರೆಂಡ್ಸ್ ಯಾರಿಲ್ಲಿ? ಲೂಸಿ ಆ್ಯಂಡ್ ನಿತಿನ್, ದಟ್ ಈಸ್ 5. ನೆಕ್ಸ್ಟ್ ಒನ್, ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಒನ್ ವರ್ಡಲ್ಲಿ ಆನ್ಸರ್ ಹೇಳಬೇಕು. ಫಸ್ಟ್ ಒನ್, ಕಮಿಂಗ್ ಬ್ಯಾಕ್ ಮೀನ್ಸ್ ರಿಟರ್ನಿಂಗ್. ಅಂದರೆ ಕಮಿಂಗ್ ಬ್ಯಾಕ್ ಅಂದರೆ ವಾಪಸ್ಸು, ರಿಟರ್ನ್ ಅಂದರೆ ವಾಪಸ್ಸು, ಅದಕ್ಕೆ ಕಮಿಂಗ್ ಬ್ಯಾಕ್ ಅಂದರೆ ರಿಟರ್ನಿಂಗ್. ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಅದಕ್ಕೆ ಕ್ರಾಲ್ ಅಂತ ಕರಿತೀವಿ. ಅ ಪ್ಲೇಸ್ ವೇರ್ ಸೇಜಸ್ ಲಿವ್, ಅಂದರೆ ಋಷಿ ಮುನಿಗಳು ವಾಸ ಮಾಡೋ ಸ್ಥಳನ ಆಶ್ರಮ್ ಅಂತ ಕರಿತೀವಿ. ಕಾಂಪ್ರಹೆನ್ಷನ್, ಆನ್ಸರ್ ದ ಫಾಲೋಯಿಂಗ್. ಫಸ್ಟ್ ಕ್ವೆಶನ್, ವೇರ್ ವರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್? ಲೂಸಿ ಆ್ಯಂಡ್ ನಿತಿನ್ ಎಲ್ಲಿಗೆ ಹೋಗ್ತಾ ಇದ್ರು? ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಲೂಸಿ ಮತ್ತು ನಿತಿನ್ ವಾಪಸ್ ಆಗ್ತಾ ಇದ್ರು ಮನೆಗೆ ಅವರ ಸ್ಕೂಲಿಂದ. ಸೆಕೆಂಡ್ ಒನ್, ವಾಟ್ ಡಿಡ್ ದೇ ಸಿ? ಅವ್ರು ಏನು ನೋಡಿದ್ರು? ದೇ ಸಾ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಅವ್ರು ನೋಡುತ್ತಿದ್ರು ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್ ಅಂತಂದರೆ ಒಬ್ಬ ವ್ಯಕ್ತಿ ಅವ್ರ ಪೆಟ್ ಡಾಗ್ ಜೊತೆ ವಾಕ್ ಮಾಡೋದನ್ನ ನೋಡ್ತಾ ಇದ್ರು. ಥರ್ಡ್ ಒನ್, ವೈ ವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ? ಯಾಕೆ ಅನಿಮಲ್ಸು ಮಹರ್ಷಿ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ರು? ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ ಬಿಕಾಸ್ he spoke to them just as he would speak to people. Fourth one, where did Ramana Maharshi keep the animals? Ramana Maharshi animals na ellitidru? All the animals lived in Ramana Maharshi's ashram. Ella animals Ramana Maharshigala ashramadalli vasista idvu. Fifth one, what happened one day when he was sitting by the hillside? ಒಂದಿನ ಏನಾಯ್ತು ಅವ್ರು ಹಿಲ್ಸೈಡಲ್ಲಿ ಕೂತಿರ್ಬೇಕಾದ್ರೆ? a snake crawled over his leg. ಒಂದು ಹಾವು ಅವ್ರ ತೊಡೆಯಲ್ಲಿ ತೆವಳ್ಕೊಂಡು ಹೋಯ್ತು, ಹರಿದ್ಕೊಂಡು ಹೋಗ್ತು. ಸಿಕ್ಸ್ತ್ ಒನ್, how did he feed the peacocks? ಅವರು ಪೀಕಾಕ್ಸ್ ಅಂದರೆ ಬರ್ಡ್ಸ್ಗೆ ಹೇಗೆ ಫೀಡ್ ಮಾಡ್ತಾ ಇದ್ರು? Ramana Maharshi called the peacocks by making sounds of their cries. Then they would go to him and eat the peanuts, rice and mangoes from his hands. ಅವರು ಸೌಂಡ್ಸಲ್ಲಿ ಅವರು ಪಿಕಾಕ್ನ ಕರಿತಾ ಇದ್ರು ಮತ್ತು ಅವ್ರ ಹ್ಯಾಂಡಲ್ಲಿ ಪೀನಟ್ಸು, ರೈಸ್ ಮತ್ತು ಮ್ಯಾಂಗೋಸ್ನ ಹಿಡ್ಕೋತಾ ಇದ್ರು. ಅವುಗಳು ಬಂದು ತಿಂತಾ ಇದ್ವು. ಸೆವೆಂತ್ ಒನ್, ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೋ ಎನಿವನ್ ಟು ಕಿಲ್ ಸ್ನೇಕ್ಸ್? ಯಾಕೆ ಮಹರ್ಷಿಗಳು ಹಾವುಗಳನ್ನ ಸಾಯಿಸೋಕ್ಕೆ ಅಲೋ ಮಾಡ್ತಾ ಇರಲಿಲ್ಲ? ಆನ್ಸರ್, ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್ ಬಿಕಾಸ್ ಆಲ್ವೇಸ್ ಹಿ ವಾಸ್ ಸೇಯಿಂಗ್ ದಟ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದ್ಯಾಮ್. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್, ನಾವೇ ಅವ್ರು ವಾಸಿಸ್ತಿರೋ ಸ್ಥಳಕ್ಕೆ ಬಂದಿದ್ದೀವಿ, ನಾವೇ ಅವ್ರ ಮನೆಗೆ ಬಂದಿದ್ದೀವಿ. ಯಾಕೆಂದರೆ ಅವ್ರು ಹಿಲ್ ಸೈಡಲ್ಲಿ ಇದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದ್ಯಾಮ್, ನಮ್ಗೆ ಯಾವುದೇ ಹಕ್ಕಿಲ್ಲ ಅವ್ರಿಗೆ ಟ್ರಬಲ್ ಮಾಡೋಕ್ಕೆ. ದೇ ಡು ನಾಟ್ ಟ್ರಬಲ್ ಅಸ್, ಅವು ಕೂಡ ನಮಗೇನು ತೊಂದರೆ ಮಾಡಲ್ಲ. ಏಯ್ತ್ ಒನ್, ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ? ಯಾರು ಸ್ಟೋರಿ ಹೇಳ್ತಿದ್ರು ಲೂಸಿಗೆ? ಹರ್ ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರೀಸ್ ಟು ಲೂಸಿ. ಅವರ ಅಜ್ಜಿ ಲೂಸಿಗೆ ಸ್ಟೋರಿ ಹೇಳ್ತಾ ಇದ್ರು. ನೆಕ್ಸ್ಟ್, C2, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4 to 6 ಸೆಂಟೆನ್ಸಸ್ ಈಚ್. ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಡಿಸ್ಕಸ್ ಮಾಡಿ ನಮಗೆ 4 to 6 4-6 ವಾಕ್ಯಗಳಲ್ಲಿ ಉತ್ತರಿಸಿ.
First one, describe Ramana Maharshi's love for animals. ರಮಣ ಮಹರ್ಷಿಗಳು ಪ್ರಾಣಿಗಳ ಬಗ್ಗೆ ಹೇಗೆ ಲವ್ ಇಟ್ಕೊಂಡಿದ್ರು ಅದನ್ನ ಡಿಸ್ಕ್ರೈಬ್ ಮಾಡಿ, ಇದ್ರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ವಿಸ್ತರಿಸಿ ಡಿಸ್ಕ್ರೈಬ್ ಮಾಡಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಡಿಸ್ಕ್ರೈಬ್ ರಮಣ ಮಹರ್ಷಿಸ್ ಲವ್ ಫಾರ್ ಅನಿಮಲ್ಸ್. ಆನ್ಸರ್, Ramana Maharshi always spoke to animals just as he would speak with people. ರಮಣ ಮಹರ್ಷಿ ಯಾವಾಗಲೂ ಅನಿಮಲ್ಸ್ ಜೊತೆ ಮನುಷ್ಯರ ಜೊತೆ ಹೇಗೆ ಮಾತಾಡ್ತಿದ್ರೋ ಹಾಗೆ ಮಾತಾಡ್ತಾ ಇದ್ರು. He was calling the dogs as boys. ಅವರು ಡಾಗ್ಸ್ಗಳನ್ನ ಬಾಯ್ಸ್ ಅಂತ ಕರಿತಾ ಇದ್ರು. And cow as Lakshmi. ಹಸುನ ಲಕ್ಷ್ಮಿ ಅಂತ ಕರಿತಾ ಇದ್ರು. He always fed the animals and birds first. ಅವ್ರು ಯಾವಾಗಲೂ ಅನಿಮಲ್ಸ್ ಮತ್ತು ಬರ್ಡ್ಸ್ಗೆ ಫಸ್ಟು ಊಟ ಹಾಕ್ತಾ ಇದ್ರು. He was always calling the peacocks by making sounds of their cries. ಅಂದರೆ ಪೀಕಾಕ್ಸ್ನ ಯಾವಾಗಲೂ ಅವ್ರು ಏನು ಸೌಂಡ್ಸ್ ಮಾಡ್ತಿದ್ದೋ ಅದರಿಂದ ಕರಿತಾ ಇದ್ರು. ರಮಣ ಮಹರ್ಷೀಸ್ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ದಿಸ್ ಆಶ್ರಮ್. ರಮಣ ಮಹರ್ಷಿಗಳು ಹಾವುಗಳನ್ನ ಸಾಯಿಸೋಕ್ಕೆ ಅವರ ಆಶ್ರಮದಲ್ಲಿ ಯಾವಾಗಲೂ ಅಲೋ ಮಾಡ್ತಾ ಇರಲಿಲ್ಲ ಅಂತ. ಅದಕ್ಕೋಸ್ಕರ ರಮಣ ಮಹರ್ಷಿಗಳು ಅನಿಮಲ್ಸ್ ಬಗ್ಗೆ ಪ್ರೀತಿನ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು. ಸೆಕೆಂಡ್ ಒನ್, ವಾಟ್ ಡಿಡ್ ರಮಣ ಮಹರ್ಷಿ ಸೇ ಅಬೌಟ್ ಕಿಲ್ಲಿಂಗ್ ಆಫ್ ಸ್ನೇಕ್ಸ್? ವಾಟ್ ಡಿಡ್ ರಮಣ ಮಹರ್ಷಿ ಸೇ ಅಬೌಟ್ ಕಿಲ್ಲಿಂಗ್ ಆಫ್ ಸ್ನೇಕ್ಸ್? ಹಾವುಗಳು ಸಾಯಿಸೋದ್ರ ಬಗ್ಗೆ ರಮಣ ಮಹರ್ಷಿ ಏನು ಹೇಳ್ತಾರೆ? ರಮಣ ಮಹರ್ಷಿಗಳು ಹೇಳ್ತಾರೆ, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಅವ್ರ ಮನೆಗೆ ಬಂದಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ನಮಗೆ ಅದಕ್ಕೆ ತೊಂದರೆ ಕೊಡೋಕ್ಕೆ ಯಾವುದೇ ತರಹದ ಹಕ್ಕಿಲ್ಲ. ದೇ ಡು ನಾಟ್ ಟ್ರಬಲ್ ಅಸ್. ಅವು ಕೂಡ ನಮಗೆ ತೊಂದರೆ ಕೊಡಲ್ಲ. ರಮಣ ಮಹರ್ಷಿಗಳು ಹೇಳ್ತಾರೆ, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ದೇ ಡು ನಾಟ್ ಟ್ರಬಲ್ ಅಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಲಾಂಗ್ವೇಜ್ ಎಕ್ಸರ್ಸೈಸಸ್. L1. Fill in the blanks with the dash ing form of the verbs given in the box. Check the spelling of the new words. ಬಿಟ್ಟ ಸ್ಥಳದಲ್ಲಿ ING ಫಾರ್ಮಲ್ಲಿ ಫಿಲ್ ಮಾಡಿ ವರ್ಬ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಪ್ಲೇ, ಸ್ವಿಮ್, ರೀಡ್, ಡ್ಯಾನ್ಸ್, ರನ್ ಇವೆಲ್ಲ ಆ್ಯಕ್ಷನ್ ವರ್ಬ್ಸು. ಆ್ಯಕ್ಷನ್ ವರ್ಬ್ಸ್ನ ING ಫಾರ್ಮಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ದ ಬಾಯ್ಸ್ ಆರ್ ರನ್ನಿಂಗ್. ರನ್ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ING ಫಾರ್ಮ್ ಸೇರಿಸಿದರೆ ರನ್ನಿಂಗ್. ಸೆಕೆಂಡ್ ಒನ್, ಐ ಲೈಕ್ ಡ್ಯಾಶ್ ಕ್ರಿಕೆಟ್, ಪ್ಲೇಯಿಂಗ್ ಕ್ರಿಕೆಟ್. ಪ್ಲೇ ಇಲ್ಲಿ ಕೊಟ್ಟಿದ್ದಾರೆ, ING ಸೇರಿಸಿದರೆ ಪ್ಲೇಯಿಂಗ್ ಕ್ರಿಕೆಟ್. ಥರ್ಡ್ ಒನ್, ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್. ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್ ಅಂದರೆ ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಸ್ವಿಮ್ ಇಲ್ಲಿ ಕೊಟ್ಟಿದ್ದಾರೆ, ING ಸ್ವಿಮ್ಮಿಂಗ್ ಇನ್ ದ ವಾಟರ್. ಫೋರ್ತ್ ಒನ್, ನಳಿನಿ ಈಸ್ ಡ್ಯಾಶ್ ದ ನ್ಯೂಸ್ ಪೇಪರ್. ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ರೀಡ್ ಇಲ್ಲಿ ಕೊಟ್ಟಿದ್ದಾರೆ, ING ಸೇರಿಸಿದರೆ ರೀಡಿಂಗ್ ದ ನ್ಯೂಸ್ ಪೇಪರ್. ಫಿಫ್ತ್ ಒನ್, ದ ಗರ್ಲ್ಸ್ ಆರ್ ಡ್ಯಾಶ್. ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. ಡ್ಯಾನ್ಸ್ ಇಲ್ಲಿ ಕೊಟ್ಟಿದ್ದಾರೆ ವರ್ಬು, ಆ್ಯಕ್ಷನ್ ವರ್ಬು ಡ್ಯಾನ್ಸಿಂಗ್. ರನ್ನಿಂಗ್, ಪ್ಲೇಯಿಂಗ್, ಸ್ವಿಮ್ಮಿಂಗ್, ರೀಡಿಂಗ್, ಡ್ಯಾನ್ಸಿಂಗ್ ಇವೆಲ್ಲ ಆ್ಯಕ್ಷನ್ ವರ್ಬ್ಸ್. L2, rearrange the words to frame meaningful sentences. Rearrange the words to frame meaningful sentences. ಈ ಸೆಂಟೆನ್ಸ್ ಎಲ್ಲ ಜಂಬಲ್ ಆಗಿದೆ, ಇದನ್ನು ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಿ ನೀವು ರಿಅರೇಂಜ್ ಮಾಡಬೇಕು. ಆಲ್ ದ ಸೆಂಟೆನ್ಸಸ್ ಬಿಗಿನ್ ವಿತ್ ರಮಣ ಮಹರ್ಷಿ. ಎಲ್ಲ ಸೆಂಟೆನ್ಸಸ್ಗಳು ಯಾವುದರಿಂದ ಸ್ಟಾರ್ಟ್ ಆಗ್ತದೆ? ಬಿಗಿನ್ ವಿತ್ ರಮಣ ಮಹರ್ಷಿ. ರಮಣ ಮಹರ್ಷಿ ಅನ್ನೋ ಹೆಸರಿಂದನೇ ಎಲ್ಲ ಸೆಂಟೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಹಿಂಟ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಸೇಜ್ ಅ ರಮಣ ಮಹರ್ಷಿ ವಾಸ್ ಅಂತ ಇದೆ. ಸೇಜ್ ಅ ರಮಣ ಮಹರ್ಷಿ ವಾಸ್. ಇದನ್ನು ನಾವು ರಿಅರೇಂಜ್ ಮಾಡಬೇಕು. ಅವರು ಆಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಮೊದಲು ವರ್ಡು ರಮಣ ಮಹರ್ಷಿ ಅಂತಲೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ರಮಣ ಮಹರ್ಷಿ, ಸೆಕೆಂಡ್ ಒನ್ ಈಸ್ ವಾಸ್, ಥರ್ಡ್ ಅ, ಫೋರ್ತ್ ಸೇಜ್. ಈಗ ಸೆಂಟೆನ್ಸ್ ಮಾಡಿ. ರಮಣ ಮಹರ್ಷಿ ವಾಸ್
a sage. ರಮಣ ಮಹರ್ಷಿ ವಾಸ್ ಅ ಸೇಜ್ ಅಂತ ಇದು ಸೆಂಟೆನ್ಸಸ್. ಸೆಂಟೆನ್ಸ್ ಇಲ್ಲೇ ಇದೆ, ಜಂಬಲ್ ಆಗಿದೆ. ಫಸ್ಟ್ ಲೆಟರ್ ರಮಣ ಮಹರ್ಷಿ ಅಂತ ಬರಬೇಕು. ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಥರ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ರಮಣ ಮಹರ್ಷಿ ವಾಸ್ ಅ ಸೇಜ್. ಸೆಕೆಂಡ್ ಒನ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್ ಅಂತ ಇದೆ. ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ಇಲ್ಲಿ ಫಸ್ಟ್ ಏನು ಬರಬೇಕು? ರಮಣ ಮಹರ್ಷಿ. ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಥರ್ಡ್ ಒನ್, ಪೀಪಲ್ ಟು ಕಿಲ್ ನೆವರ್ ಅಲೌಡ್ ಸ್ನೇಕ್ಸ್ ರಮಣ ಮಹರ್ಷಿ ಅಂತಿದೆ. ಫಸ್ಟ್ ಬರಬೇಕಾಗಿರೋದು ರಮಣ ಮಹರ್ಷಿ. ಸೊ ಹಾಗಾಗಿ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ಫೋರ್ತ್ ಒನ್, ಫಸ್ಟ್ ಅನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ. ಫಸ್ಟ್ ಅನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ ಅಂತ ಇದೆ. ಫಸ್ಟ್ ಒನ್, ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್. ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್ ಅಂತ ಸೆಂಟೆನ್ಸಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಫಿಫ್ತ್ ಸ್ಟ್ಯಾಂಡರ್ಡ್ ಪ್ರಾಸ್ 1 ಲವ್ಡ್ ಫಾರ್ ಅನಿಮಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ share and subscribe my channel. See you on the next video. Thank you.